ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಚಪಾತಿಗೆ ಪೂರಿಗೆ ಒಂದು ಸೂಪರ್ ಆಗಿರುವಂಥ ಒಂದೇ ಥರ ಆಲೂಗಡ್ಡೆ ಪಲ್ಯ ಮಾಡಿ ಬೋರ್ ಅನಿಸಿದರೆ ಒಂದು ಡಿಫ್ರೆಂಟಾಗಿ ಮಸಾಲೆ ರುಬ್ಬಿ ಮಾಡ್ತಾಯಿದ್ದೀನಿ. ಖಂಡಿತ ಇದೆಲ್ಲ ನಿಮಗೆ ಇಷ್ಟ ಆಗ್ಬೋದು. ಸಿಂಪಲಾಗಿ ಕ್ವಿಕ್ಕಾಗಿ ಯಾವ ರೀತಿ ಮಸಾಲೆ ಆಲೂಗಡ್ಡೆ ಫ್ರೈ ಮಾಡೋದಂತ ತೋರಿಸ್ಕೊಡ್ತೀನಿ. ಸೊ ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲನೇದಾಗಿ ನಾನು ಒಂದು 1/4 kg ಆಗೋಷ್ಟು ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ಥರ ಕ್ಯೂಬ್ಸಾಗಿ ಕಟ್ ಮಾಡಿ ಪಾತ್ರೆಯಲ್ಲಿ ಒಂದು 15 ನಿಮಿಷ ಬೇಯಿಸಿಟ್ಕೊಂಡಿದ್ದೀನಿ. ನಿಮಗೆ ಟೈಮ್ ಇಲ್ಲ ಅಂದರೆ ಕುಕ್ಕರಲ್ಲಿ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ಆಮೇಲೆ ಪಲ್ಯಕ್ಕೆ ನೀವು ಸ್ಮ್ಯಾಚ್ ಮಾಡ್ತೀರಲ್ಲ, ಆ ಥರನೂ ಮಾಡ್ಕೋಬೋದು. ನಾನು ಕಟ್ ಮಾಡಿ ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಮಸಾಲೆ ರುಬ್ಬೋದಕ್ಕೆ ಅರಿಶಿನ ಪುಡಿನೂ ಮತ್ತು ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ. ಖಾರಕ್ಕೆ ಒಂದು 3 ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊತಾ ಇದ್ದೀನಿ. ಒಣಗಿದ ಮೆಣಸಿನ್ಕಾಯಿನೂ ಯೂಸ್ ಮಾಡ್ತೀನಿ. ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿನಲ್ಲಿ ಒಂದು ಅರ್ಧ ಈರುಳ್ಳಿನೂ ಮತ್ತು ಒಂದು ಅರ್ಧ ಇಂಚು ಶುಂಠಿನೂ, ಒಂದು 5-6 ಪೀಸ್ ಬೆಳ್ಳುಳ್ಳಿ, ಒಂದು ಇಡೀ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ನೀವು ತರಿತರಿಯಾಗಿ ರುಬ್ಕೊಬೋದು. ನಾನು ಸ್ವಲ್ಪ ಗ್ರೇವಿ ಟೈಪ್ ಮಾಡೋದ್ರಿಂದ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊತೀನಿ. ನಿಮಗೆ ನಾರ್ಮಲ್ ಆಲೂಗಡ್ಡೆ ಪಲ್ಯ ಬರುತ್ತಲ್ವ, ಆ ಥರ ಬೇಕಂದರೆ ನೀರು ಹಾಕದಿರೇ ತರಿತರಿಯಾಗಿ ರುಬ್ಬಿ ಕೂಡ ನೀವು ಮಾಡ್ಕೊಬೋದು. ನಾನು ಆ ಥರನೂ ನೆಕ್ಸ್ಟ್ ಟೈಮ್ ತೋರಿಸ್ಕೊಡ್ತೀನಿ. ಇವಾಗ ಈ ಥರ ಸ್ವಲ್ಪ ಮಸಾಲೆ ಥರ ತೋರಿಸ್ಕೊಡ್ತಾ ಇದ್ದೀನಿ. ಕಡಾಯಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಜೀರಿಗೆನೂ ಮತ್ತು ಒಣಗಿದ ಮೆಣಸಿನ್ಕಾಯಿ ಹಾಕಿ ಉಳಿದಿರೋಂಥ ಅರ್ಧ ಈರುಳ್ಳಿ ಏನಿತ್ತು ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನಮ್ಮ ಚಾನಲಲ್ಲಿ ಹೊಸದಾಗಿ ನೋಡೋರಿಗೆ ನಿಮಗೆ ಎಷ್ಟೊಂದು ವೆರೈಟಿ ಆಫ್ ರೆಸಿಪಿಗಳು ಸಿಗುತ್ತೆ. ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಸೊ ಆಲೂಗಡ್ಡೆನಲ್ಲೇ ಎಷ್ಟೊಂದು ವೆರೈಟಿ ಹಾಕಿರ್ತೀನಿ, ಚೆಕ್ ಮಾಡಿ. ಖಂಡಿತ ನಿಮಗೆ ರೆಸಿಪಿಗಳು ಸಿಗುತ್ತೆ ಪ್ಲೇಲಿಸ್ಟ್ಗೆ ಹೋದರೆ. ಇವಾಗ ರುಬ್ಬಿರೋಂಥ ಪೇಸ್ಟ್ ಹಾಕ್ಕೊಂಡು ಒಂದು 2 ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವ ಥರ ಅಂದರೆ ಕಲರ್ ಚೇಂಜ್ ಆಗಬೇಕು. ಯಾಕಂದರೆ ನಾವೆಲ್ಲ ಹಸಿಯಾಗಿ ರುಬ್ಬಿರೋದ್ರಿಂದ ಇದನ್ನು ಮತ್ತು ನೀರು ಹಾಕಿ ರುಬ್ಬಿರೋದ್ರಿಂದ ಇದು ಫುಲ್ ಹಸಿ ಸ್ಮೆಲ್ ಹೋಗಬೇಕು. ಅದೇ ನೀವು ತರ್ತರಿಯಾಗಿ ನೀರು ಹಾಕಿದಿರ ಹಂಗೆ ಗಟ್ಟಿಯಾಗಿ ರುಬ್ಬಿದರೆ ಜಸ್ಟ್ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 2 ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಎಣ್ಣೆ ಬಿಟ್ಟು ಕಲರೆಲ್ಲ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಥರ ನೋಡ್ತಾ ಇರ್ಬೋದು, ಈ ಥರ ಆಗಿದೆ. ಇವಾಗ ಆಲೂಗಡ್ಡೆ ಹಾಕ್ಕೊಳ್ಳೋಣ. ಆಲೂಗಡ್ಡೆನ ನಾನು ಕಟ್ ಮಾಡಿ ಬೇಯಿಸಿದ್ದೀನಿ. ಯಾಕಂದರೆ ಪಾತ್ರೆಯಲ್ಲಿ ಒಂದು 15 ನಿಮಿಷಕ್ಕೆ ಬೆಂದ್ಕೊಳ್ಳುತ್ತೆ. ನಿಮಗೆಲ್ಲ ಟೈಮ್ ಇಲ್ಲ ಅಂದರೆ ನೀವು ಕುಕ್ಕರಲ್ಲಿ ಕೂಡ 1 ರಿಂದ 2 ವಿಸಿಲ್ ಬಿಟ್ಟು ಆನಂತರ ಆಲೂಗಡ್ಡೆ ಪಲ್ಯ ಯಾವ ರೀತಿ ಸ್ಮ್ಯಾಚ್ ಮಾಡ್ಕೊತೀರೋ ಅದೇ ಥರನೂ ಮಾಡ್ಕೋಬೋದು. ನನಗೆ ತಿನ್ನೋದಕ್ಕೆ ಬಾಯಿಗೆ ಆಲೂಗಡ್ಡೆ ಸಿಗಲಿ ಅಂತ ಈ ಥರ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆ ಹಾಕಿದ ಮೇಲೆ ಒಂದು 2 ನಿಮಿಷ ಫ್ರೈ ಮಾಡಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಇನ್ನೊಂದು ಚೂರು ಉಪ್ಪು ಕಡಿಮೆ ಅನಿಸ್ತು. ಯಾಕಂದರೆ ನಾನು ಬೇಯಿಸೋವಾಗ ಉಪ್ಪು ಹಾಕಿಲ್ಲ. ಯಾಕಂದರೆ ಈ ಥರ ಟೈಮಲ್ಲಿ ಹಾಕಿದ್ರೆ ನಮಗೆ ಎಷ್ಟು ಬೇಕಷ್ಟು ಟೇಸ್ಟ್ ನೋಡಿ ಹಾಕ್ಕೊಬೋದು. ಯಾಕಂದರೆ ಬೈ ಚಾನ್ಸ್ ಗೊತ್ತಿಲ್ಲದಿರ ನೀವು ಬೇಯಿಸೋಕ್ಕೂ ಹಾಕಿರ್ತೀರ ಮತ್ತು ಗ್ರೇವಿಗೂ ಹಾಕಿದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಇವಾಗ ಕೊನೆಯಲ್ಲಿ ಉಪ್ಪು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಕೊತ್ತಂಬರಿ ಹಾಕಿ ಇಳಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸೊ ಖಂಡಿತ ಬಿಸಿ ಬಿಸಿ ಚಪಾತಿಗೆ, ದೋಸೆಗೆ, ಪೂರಿಗೆಲ್ಲ ಸೂಪರಾಗಿರುತ್ತೆ. ಇದನ್ನು ಉದುರುದ್ರಾಗೂ ಮಾಡಿದ್ರೆ ನೀವು ಊಟದ ಜೊತೆ ನಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಯಾವಾಗೂ ಒಂದೇ ಥರ ಮಾಡಿ ಬೋರ್ ಅನಿಸಿದರೆ ಈ ಥರನೂ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಂದು ಡಿಫ್ರೆಂಟ್ ರೆಸಿಪಿ ತೋರಿಸ್ಕೊಟ್ಟಿದ್ದೀನಿ. ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.